ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಇನ್ನೂ ಒಂದು ವಾರ ಕಂಟಿನ್ಯೂ ಮಾಡಿ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು. ಫೈನಲಿ ಬಂದ್ರಾ? ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ. ತಿಂಡಿ ಮಾಡಿಕೊಂಡು ಪಟ್ ಅಂತ ಹೊಟ್ಬಿಡೋಣ. ಈ ಜಗತ್ತಲ್ಲಿ ನಿಮ್ಮಾಗಿರೋಕೆ ನಿಮಗೆ ಮಾತ್ರ ಸಾಧ್ಯ ಅನ್ಸುತ್ತೆ. ಇಲ್ಲಪ್ಪ, ಈ ಪ್ರಪಂಚದಲ್ಲಿ ಒಂದೇ ಥರ ಇರೋರು 7 ಜನ ಇರ್ತಾರಂತೆ, ಗೊತ್ತಾ? 7 ಜನ ಇರ್ತಾರೆ, ಹೌದು. ಆದರೆ ಎಲ್ರಿಗೂ ನಿಮ್ಮ ಥರ ಮನಸ್ಸಿರುತ್ತಾ? ಚಾನ್ಸೇ ಇಲ್ಲ. ಏನಿದು, ನಮ್ಮ ಡಾಕ್ಟ್ರಿಗೆ ಇದ್ದಕ್ಕಿದ್ದಾಗೆ ಜ್ಞಾನೋದಯ ಆಗೋಗಿದೆ. ಏನು ಸಮಾಚಾರ? ಎಲ್ಲ ಪ್ರಶ್ನೆ ಮಾಡೋ ಅಧಿಕಾರ ಇರೋರು ನೀವು. ಏನು ಕೇಳಲ್ಲ, ನಾನು ಖುಷಿಯಾಗಿದ್ರೆ ಸಾಕು ಅಂತ ಹೇಳ್ತೀರಾ. ಇನ್ನೊಂದು ಕಡೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ದಿರೋರು ಏನೇನೋ ಪ್ರಶ್ನೆ ಮಾಡ್ತಿರ್ತಾರೆ. ಆದರೂ ಏನೇ ಹೇಳಿ, ಆ ಕೃಷ್ಣ ಪರಮಾತ್ಮ ತುಂಬ ಪ್ಲ್ಯಾನ್ ಮಾಡಿ ನಿನ್ನ ನನ್ನ ಹತ್ರ ಕಳಿಸಿದ್ದಾನೆ. ಬಂಗಾರದಂತ ಮಾತು ಹೇಳ್ದೆ ಕಂದ. ನಮ್ಮ ಕೃಷ್ಣನ್ಗೆ ಸರಿಯಾದ ಜೋಡಿ ಅಂದರೆ ಈ ರುಕ್ಮಿಣಿ. ಅಳತೆ ಮಾಡಿ, ತೂಕ ಮಾಡಿ, ಮೆಷರ್ ಮಾಡಿ ನಿಮ್ಮಿಬ್ಬರನ್ನ ಜೋಡಿಯಾಗಿ ಕಳಿಸಿದಾನೆ ಆ ಪರಮಾತ್ಮ. ಯಾಕೆ ಅಂತ ಕೇಳು. ಈ ತಾನೇ ಸಂಜುನ ನಾನು ಪ್ರಶ್ನೆ ಮಾಡಿ ಓಡಿಸಿದ್ನಲ್ಲ, ಅದಕ್ಕೆ ಕಾರಣ ಯಾರು ಗೊತ್ತಾ? ಈ ಮೇಡಮ್. ನಿಧಿಯವರ ಏನಾಗಂದ್ರೆ? ನೀನು ಹೊರಗಡೆ ಹೋಗಿದ ತಕ್ಷಣ ಸಂಜು ನಿಧಿ ಹತ್ರ ಬಂದು ಗಲಾಟೆ ಮಾಡಕ್ ಶುರು ಮಾಡ್ದ. ಆಗ ನಾನು ಬಂದು ಸಂಜು ಬಾಯಿನ ಮುಚ್ಚಿಸ್ದೆ. ಆಗ್ಲೇ ನಿಧಿ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ದೆ. ನೀನು ದುಡ್ಡಿನ ವಿಚಾರಕ್ಕೆ ಓಡಾಡ್ತಿದ್ಯಾ, ಏನೋ ಡಿಸ್ಟರ್ಬ್ ಆಗಿದ್ಯಾ ಅಂತ. ಮನೆಯವ್ರು ಯಾರು ದುಡ್ಡಿನ ವಿಚಾರದಲ್ಲಿ ನಿನ್ನ ಪ್ರಶ್ನೆ ಮಾಡದಿರೋ ಹಾಗೆ ನೋಡ್ಕೊಳ್ಳಿ ಅಂತ ನನ್ಗೆ ಹೇಳಿದ್ಲು. ಇವಳನ್ನ ಪಡೆಯೋದಕ್ಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಹಾಗೆಲ್ಲ ಏನಿಲ್ಲ ಅಜ್ಜಿ. ಕರ್ಣ ಸರ್ನ ನನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅದಕ್ಕೆ ನಾನು ಹೇಳೋದು, ನೀನು ತುಂಬ ಜಾಣೆ ಅಂತ. ಗಂಡ ಹೆಂಡತಿ ಒಬ್ರಿಗೊಬ್ರು ಕೌಚು ಥರ ನಿಂತ್ಕೊಳ್ಳಿ. ಹಾಗಂತ ಗಂಡ ಹೆಂಡತಿ ಸೀರಿಯಸ್ ಆಗಿರಿ ಅಂತ ಹೇಳ್ತಿಲ್ಲ. ರೊಮ್ಯಾಂಟಿಕ್ ಆಗಿ ಕುಚ್ಕು ಕುಚ್ಕು ಅಂತ ಕಣ್ಣಲ್ಲೇ ಸಿಗ್ನಲ್ ಮಾಡ್ಕೊಂಡಿರಿ. ಈಗ ಎಂಜಾಯ್ ಮಾಡ್ದೇನೆ ಏನು ವಯಸ್ಸಾದ್ಮೇಲೆ ಮಾಡ್ತೀರಾ? ಎಂಜಾಯ್ ಎಂಜಾಯ್ ಎಂಜಾಯ್. ನನ್ನ ಮುದ್ದು ಹೆಂಡತಿನ ಸೇವ್ ಮಾಡೋದಕ್ಕೆ ಏನೇನೋ ದಾರಿ ಹುಡುಕ್ತಿರ್ತಾರಲ್ವ? ಕರ್ಣ ಸರ್, ಲೇಟ್ ಆಗ್ತಿದೆ, ಹೊರಡ್ಬೇಕು, ಬಿಡಿ ನನ್ನ. ಬಂಗಾರ ಈಗ ತಾನೇ ಹೇಳಿದ್ರಲ್ಲ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ. ದೊಡ್ಡವ್ರು ಹೇಳಿದ ಮಾತು ನಂಗೆ ವೇದ ವಾಕ್ಯ. ಅವ್ರ ಮಾತು ನಾನು ಮೀರಕ್ಕಾಗಲ್ಲ. ಪಾಪ ಸುತ್ಕೊಬಿಟ್ರೆ ಅದ್ರ ಬದಲು ಗಟ್ಟಿಯಾಗಿ ಇಟ್ಕೊಳ್ಳೋದು ಒಳ್ಳೇದಲ್ಲ? ಹೌದಾ? ಹೀಗೆಲ್ಲ ಇದೆಯಾ? ನಿಮಗೆ ಗೊತ್ತಿಲ್ವಾ? ಒಂದು ಕೆಲಸ ಮಾಡಿ, ಸ್ಪೆಷಲ್ ಕ್ಲಾಸಾಗಿ ಬನ್ನಿ, ಒಂದೊಂದು ಅಧ್ಯಾಯನೂ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀನಿ.